ಮಂತ್ರವನ್ನು ಹೇಳಕ್ಕೆ ಮೊದಲು ನೀವೆಲ್ಲ ಏನು ಮಾಡಬೇಕು ಅಂದರೆ ಒಂದು ವಿಚಾರ ತಿಳ್ಕೊಂಬಿಡಿ. ಈ ಧೂಮಾವತಿ ಇವತ್ತಿನ ದಿವಸದ ರಹಸ್ಯದಲ್ಲಿ ಅವಳು ಏನನ್ನು ಕೊಡ್ತಾಳೆ, ಏನನ್ನು ಪರಿಪಾಲನೆ ಮಾಡ್ತಾಳೆ. ಧರ್ಮವನ್ನು ಪರಿಪಾಲನೆ ಮಾಡ್ತಾಳೆ, ಅಧರ್ಮವನ್ನು ನಾಶ ಮಾಡ್ತಾಳೆ. ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಇವತ್ತಿನ ಪ್ರತಿಫಲ ಫಲಾಫಲಗಳು ರಹಸ್ಯದಲ್ಲಿ ತಿಳಿಸ್ಕೊಟ್ಟಿರ್ತಕ್ಕಂಥ ಅಷ್ಟು ವಿಚಾರಗಳಲ್ಲಿ ಧೂಮಾವತಿ ಮಾಡಿರ್ತಕ್ಕಂಥ ವಿಚಾರ. ನಾವುಗಳು ಈ ಧೂಮಾವತಿಯನ್ನವಳನ್ನ ಪ್ರಾರ್ಥನೆ ಮಾಡ್ಕೊಳ್ಳೋಕ್ಕೆ ಮೊದಲು ವಿಶೇಷವಾಗಿರ್ತಕ್ಕಂಥ ಮಂತ್ರವನ್ನು ತಾವೆಲ್ಲ ತಿಳ್ಕೋಬೇಕು. ಆದರೆ ಆ ಮಂತ್ರಗಳನ್ನು ತಿಳ್ಕೊಳ್ಳೋಕ್ಕೆ ನೀವೆಲ್ಲ ಸಿದ್ಧರಾಗಿ ಸುಮ್ಮನೆ ಪೇಪರ್ ಪೆನ್ನೆಲ್ಲ ಬರ್ಕೊಳ್ಳೋದಲ್ಲ. ಇಲ್ಲಿ ವಿಶೇಷ ಅಂಕುರಾರ್ಪಣೆ ಮಾಡ್ಕೋಬೇಕು. ನಾವುಗಳು ವಿಶೇಷ ಅರ್ಪಣೆಯನ್ನು ಮಾಡಬೇಕು. ನಾವು ಕಾರ್ತಿವೀರ್ಯಾರ್ಜುನ ಸ್ಮರಣೆಯನ್ನು ಮಾಡ್ಕೋಬೇಕು. ಈ ಕಾರ್ತಿವೀರ್ಯಾರ್ಜುನ ಸ್ಮರಣೆ ಅಂದರೆ ಜಗತ್ತಲ್ಲೇ ಸುದರ್ಶನ ಅಂತ ಏನು ಕರಿತೀವಿ, ಕಾರ್ತಿವೀರ್ಯಾರ್ಜುನ ಆ ಮಹಾಮಂತ್ರ ಕರಿಷ್ಯೆ ಅಂತ ಸ್ಮರಣೆ ಮಾಡ್ಕೋಬೇಕು. ಕರಿಷ್ಯೆ ಅಂದರೆ ಕಾರ್ಯಸಿದ್ಧಿಗೊಳಗಾಗು. ಇದನ್ನು ಫಾಸ್ಟಾಗಿ ಹೇಳ್ತಕ್ಕಂಥ ವಿಚಾರ, ವೇಗವಾಗಿ ಹೇಳ್ತಕ್ಕಂಥ ವಿಚಾರ, ದೊಡ್ಡದಾಗಿದ್ದರೂ ಸಹ ಅದು ತಿಳ್ಕೋಬೇಕಲ್ಲಪ್ಪ. ಆದರೆ ನೀವು ಅದು ತಿಳ್ಕೊಳ್ಳೋಕ್ಕೆ ವ್ಯವಸ್ಥಿತವಾಗಿ ಮತ್ತೊಂದು ದಿವಸ ಹೇಳ್ತೀನಿ. ಯಾಕೆಂದರೆ ಇದಕ್ಕೆ ಉಪದೇಶ ಬೇಕು. ಉಪದೇಶಕ್ಕೆ ಯಾರ್ಯಾರು ಸಿದ್ಧವಿದ್ದೀರೋ ಆ ಉಪದೇಶ ನಾನು ಕೊಡ್ತೀನಿ. ಅದಾದ ಮೇಲೆ ದೊಡ್ಡ ಗುರು ಹಿರಿಯರು ಭಾಳ ಜನ ಬೇರೆಯವರು ಇದ್ದ ಪಕ್ಷದಲ್ಲೂ ಆ ಉಪಾಸನೆ ಮಾಡ್ಕೋಬೇಕು. ಮೊದಲಾಗಿ ಎಲ್ಲರಿಗೂ ಬಾಲಾಮಂತ್ರ ಉಪದೇಶ ಆಗಿರಬೇಕು. ಎರಡನೇದಾಗಿ ಲಲಿತಾ ಸಹಸ್ರನಾಮವನ್ನು ಕನಿಷ್ಠ ಪಕ್ಷ 1008 ಸಲ ಹೇಳಿರಬೇಕು. ಪಠನ ಮಾತ್ರ ಹೇಳಿರ್ತಕ್ಕಂಥದ್ದು. ತದನಂತರ ತ್ರಿಶತಿ 16 ಸಲ ಆಗಿರಬೇಕು. ಆಮೇಲೆ ಈ ಕಾಲರಾತ್ರಿ ಹಿಡ್ಕೊಳ್ಳೋಕ್ಕೆ ಮೊದಲು ಕಾರ್ತಿವೀರ್ಯಾರ್ಜುನ ಸ್ಮರಣೆ ಮಾಡಿಕೊಂಡ್ರೆ ಕಾಳರಾತ್ರಿ ಲಭ್ಯವಾಗಕ್ಕೆ ಅವಕಾಶವನ್ನು ಮಾಡಿಕೊಡ್ತಾನೆ ಬ್ರಹ್ಮ. ಅದಕ್ಕೋಸ್ಕರ ನಾವು ಈ ಕಾಳರಾತ್ರಿ ಮಂತ್ರವನ್ನು ನಿಮಗೆ ಹೇಳ್ತೀನಿ, ಕೇಳಿ. ಓಂ ನಮೋ ಭಗವತೆ ಶರಭಾಯ ಅಂದಾಗ ಆ ಶರಬೇಶ್ವರನ ಮಂತ್ರ ಹೇಗೆ ಹೇಳಿದ್ವಿ. ಓಂ ಹರಿ ಓಂ ರಕ್ಷ ರಕ್ಷ ತ್ರಿಲೋಕ ಮೋಹಿನಿ, ಆ ಮೋಹಿನಿ ಔಪಾಸನೆ ಮಾಡಿರ್ತಕ್ಕಂಥ ಮಹಾವಿಷ್ಣುವನ್ನು ಹೇಗೆ ಸ್ಮರಣೆ ಮಾಡಿದ್ವಿ, ಹಾಗೆ ಕಾಳಭೈರವನ ಸ್ಮರಣೆಯನ್ನು ಮಾಡ್ಕೊಳ್ತಕ್ಕಂಥ ವಿಚಾರ. ವಾರಣಾಸ್ಯಂ ಭೈರವೋ ದೇವೋ, ಭೈರವಕಾರದಲ್ಲಿ ಮಾಡ್ಕೊಳ್ತಕ್ಕಂಥ ವಿಚಾರ. ಭದ್ರಕಾಳಿ ಸ್ವರೂಪೇಣ ನಮಸ್ತುತೆ, ಆ ಭದ್ರಕಾಳಿ ಉಪಾಸನೆಯೇ ಮಾಡ್ಕೊಳ್ಳೋದು ನಮಸ್ತುತೆ. ಇಷ್ಟ ದೇವತೆಗಳನ್ನು ಸ್ಮರಣೆ ಮಾಡ್ಕೋಬೇಕಂದ್ರೆ ಕನಿಷ್ಠ ಪಕ್ಷ ಸುಮ್ಮನೆ ಒಂದು ಮಂತ್ರವಾಗಿ ಸ್ಮರಣೆ ಮಾಡ್ಕೋಬೇಕು. ಇಷ್ಟೆಲ್ಲ ಆಮೇಲೆ ಕಾರ್ತಿವೀರ್ಯಾರ್ಜುನಕ್ಕೆ ನಮಸ್ಕಾರ ಮಾಡಬೇಕು. ಓಂ ಕಾರ್ತಿವೀರ್ಯ ಕಲುದ್ವೇಷಿ ಕೃತವೀರ್ಯ ಸುತೋಬಲಿ ಸಹಸ್ರಬಾಹು ಶತ್ರುಘ್ನೋ ರಕ್ತವಾಸೋ ಧನುರ್ಧರ ರಕ್ತಗಂಧಾಕ್ಷತೋ ರಕ್ತೋ ರಾಜಾ ಸ್ಮೃತು ಅಭಿಷ್ಠಿದ ದ್ವಾದಶೈತಾನಿ ನಾಮಾನಿ ಕಾರ್ತಿವೀರ್ಯಸ್ಯ ಯಃ ಪಠೇತ್ ಸಂಪದಸ್ತಸ್ಯ ವರದಂತೆ ಜನಸ್ತಸ್ಯ ವಶಂಗತಃ ಇತಿ ಶ್ರೀ ಕಾರ್ತಿವೀರ್ಯಾರ್ಜುನ ಮಹಾಮಂತ್ರ ಜಪಂ ಕರಿಷ್ಯೇ. ಮಹಾಮಂತ್ರ ಉಪಾಸನೆ ಆಗಬೇಕು. ಅಲ್ಲಿ ಪ್ರಾರ್ಥನೆ ಮಾಡಿಕೊಂಡಾಗ ಕನಿಷ್ಠ ಪಕ್ಷ 16 ಗಾಯತ್ರಿಗಳನ್ನು ಹೇಳಬೇಕು. 16 ಗಾಯತ್ರಿ ಅಂದರೆ ನೀವೇನು ಅನ್ಕೊಂಡ್ಬಿಟ್ಟಿದ್ದೀರಾ, ಓಂ ಭೂರ್ಭುವಃ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಮಾಪೋ ಜ್ಯೋತಿರ್ಗಮಯ ಸಂಪ್ರದಂ ಬ್ರಹ್ಮ ಭೂರ್ಭುವಃ ಸ್ವರಂ ಅಂದರೆ ಗಾಯತ್ರಿ ಅನ್ಕೋಬೇಡಿ. ಖಂಡಿತವಾಗ್ಲೂ ಈ ಗಾಯತ್ರಿಗಳಲ್ಲಿ ನಾವು 16 ದೇವಿಗಳನ್ನು ಅಥವಾ 16 ದೇವತೆಗಳನ್ನು 16 ದೇವರುಗಳನ್ನು ಎಲ್ಲ ಗಾಯತ್ರಿ ಸ್ವರೂಪದಲ್ಲೇ ಪ್ರಾರ್ಥನೆ ಮಾಡಬೇಕು. ಅಂದರೆ ಏಕದಂತಾಯ ವಿದ್ಮಹೆ ವಕ್ರದುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್ ಮಹಾಗಣಪತಿ ಗಾಯತ್ರಿ. ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್ ರುದ್ರದೇವನಾಗಿರ್ತಕ್ಕಂಥ ಪರಮೇಶ್ವರನ ಗಾಯತ್ರಿ. ತತ್ಪುರುಷಾಯ ವಿದ್ಮಹೆ ಮಹಾಸೇನಾಯ ಧೀಮಹಿ ಷಣ್ಮುಖ ಪ್ರಚೋದಯಾತ್ ಷಣ್ಮುಖ ಗಾಯತ್ರಿ. ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್ ದುರ್ಗಿ ಗಾಯತ್ರಿ. ಅದೇ ರೀತಿಯಾಗಿ ತತ್ಪುರುಷಾಯ ವಿದ್ಮಹೆ ಸಹಸ್ರಪಾಣಾಯ ಧೀಮಹಿ ತನ್ನೋ ನಾಗೇಂದ್ರ ದೇವತಾ ಪ್ರಚೋದಯಾತ್. ಹೀಗೆ ಈ ಗಾಯತ್ರಿ ಮಂತ್ರಗಳನ್ನೆಲ್ಲ ಉಪಾಸನೆ 16 ಸಲ ಮಾಡಿಕೊಂಡಾಗ ನೀವು ಹೀಗೆ ಕೈ ಕಟ್ಟಿಕೊಂಡು ಕೂತ್ಕೊಂಡು ಸಂಕಲ್ಪ ಮಾಡ್ಕೊಳ್ಳೋಕ್ಕೆ ಮೊದಲು ಕೈಯಲ್ಲಿ ನೀರು ಹಾಕಿ ಬಾಲಾ ತ್ರಿಪುರ ಸುಂದರಿಯನ್ನು ಸ್ಮರಣೆ ಮಾಡಿಕೊಂಡು ಆ ಕಾಲರಾತ್ರಿ ದೇವಿಯನ್ನು ಸ್ಮರಣೆ ಮಾಡಿಕೊಂಡಾಗ ಮೂಲ ಮಂತ್ರವನ್ನು ಸ್ವತಃ ಅವಳೇ ಕೊಡ್ತಾಳೆ. ಯಾರು ಕೊಡ್ತಾರೆ? ಅವಳೇ ಕೊಡ್ತಾಳೆ. ನಮಗೆಲ್ಲ ಲಭ್ಯವಾಗಿದೆ. ಕಾರ್ತಿವೀರ್ಯಾರ್ಜುನ ಸ್ಮರಣೆ ಮಾಡಿಕೊಂಡಾಗ ಅವಳು ಏನು ಹೇಳ್ತಾಳೆ?
ರಕ್ತವನ್ನು ಕೊಡುವಂತಾಳಂತೆ. ಅದಕ್ಕೆ ನಿಮಗೇನು ಹೇಳಿದೆ, ಹೊರಭಾಗದಲ್ಲಿ ಬಲಿಯನ್ನು ಹಾಕಕ್ಕೆ ನಿಂಬೆಹಣ್ಣು ಪಾನಕವನ್ನೇ ಒಂದು ಚೂರು ನೀವು ಮಾಡಿರೋ ಕುಂಕುಮಾರ್ಚನೆ ಕುಂಕುಮವನ್ನು ಹಾಕಿ ಅದೇ ರಕ್ತ ಆವರಣ ನೋಡಮ್ಮ ರಕ್ತ ಬಲಿಯನ್ನು ಕೊಟ್ಟಿದ್ದೀನಿ. ಮಾಂಸ ಭಕ್ಷ ಪ್ರಿಯವನ್ನು ಕೇಳ್ತಾಳಂತೆ. ಅದಕ್ಕೆ ಬಲಿಹರಣ ಹಾಕಕ್ಕೆ ನಿಮಗೇನಿದೆ, ಬೂದು ಕುಂಬಳಕಾಯಿ, ಆ ಬೂದು ಕುಂಬಳಕಾಯಿ ಕತ್ತರಿಸಿ ಸ್ವಲ್ಪ ಮಟ್ಟಿಗೆ ಅದಕ್ಕೆ ಕುಂಕುಮ ಹಾಕಿ ಹೀಗೆ ನೀರನ್ನು ಸವರದೆ ಆ ರಕ್ತ ನೀರು ಹಾಕಿದಾಗ ನೋಡಿ ಸ್ವಲ್ಪ ಒಳಭಾಗದಲ್ಲಿ ಮಾಂಸ ಇದ್ದಾಗಿರುತ್ತೆ. ಅದಕ್ಕೆ ಮಾಂಸ ಭಕ್ಷ ಪ್ರಿಯ. ತದನಂತರ ಅವರು ಕೇಳಿದ ಬಲಿಹರಣ, ಅನ್ನಪ್ರಾಸನ್ನವನ್ನೇ ಬಲಿಹರಣವನ್ನು ಕೊಟ್ಟಾಗ ಪರಿಪೂರ್ಣವಾಗಿ ಶ್ರದ್ಧಾಂ ವಿದ್ಯಾಂ ದೇವಿ ಸ್ವರೂಪ ಕಾಲರಾತ್ರಿ ನಮ ಅಂದಾಗ ಕಾಲವನ್ನು ಕಾಯ್ತಕ್ಕಂಥ ಕಾಲರಾತ್ರಿಯು ನಿಮ್ಮ ಮನೆಯ ಸಂರಕ್ಷಣೆಯನ್ನು ಮಾಡ್ತಾಳೆ. ಇಲ್ಲಿ ಯಾವತ್ತು ಈ ಧೂಮಾವತಿ ಕಾಳರಾತ್ರಿ ಸ್ವರೂಪದಲ್ಲಿ ಸಂಹಾರ ಮಾಡಿರ್ತಕ್ಕಂಥ ನವದುರ್ಗೆಯರಲ್ಲಿ ಮಧ್ಯದಲ್ಲಿ ಕೂತಿರ್ತಾಳೋ, ಯಾವತ್ತವರೆಗೂ ಧೂಮಾವತಿ ನಿಮ್ಮ ಮನೆಯಲ್ಲಿ ವಾಸವಾಗಿರ್ತಾಳೋ, ಇವಳ ಸ್ಮರಣೆಯನ್ನು ಯಾರು ಮಾಡ್ಕೊತಾರೋ ಖಂಡಿತವಾಗ್ಲೂ ಯಾರಿಗೂ ಯಾವ ಕಾಲಕ್ಕೂ ನಿಮ್ಮಲ್ಲಿ ಅಪಮೃತ್ಯು ಬರಲ್ಲ. ನಾನು ಹೇಳಿದ ಅಷ್ಟೂ ವಿಶೇಷವಾಗಿರ್ತಕ್ಕಂಥ ಎಲ್ಲ ರೋಗ ರುಜಿನಗಳು, ಹೇಗೆ ಸಾವುಗಳು, ಯಾವ್ಯಾವ ರೀತಿಯಾದ ಸಾವುಗಳು ಎಲ್ಲ ಇದೆಯಲ್ಲ, ಆ ಭಯಂಕರವಾದ ಘಟನೆಗಳು ಜನ್ಮ ಜನ್ಮದಲ್ಲೂ ನಿಮ್ಮ ಮನೆಯಲ್ಲಿ ನಡೆಯೋದಿಲ್ಲ. ಇದಕ್ಕೆ ಸಾಕ್ಷಿ ಆ ದೇವಿನೇ ಸ್ವತಃ ನಿಮ್ಮ ಮನೆಯಲ್ಲಿ ಕಾಲಿಟ್ಟಾಗ. ಇಲ್ಲಿ ಏನು ಅಂದರೆ ಹೇಗೆ ಬಂದು ಹೋಗಿದ್ದಾಳೆ, ಅದು ಬಂದು ನಡೆದು ಹೋಗಿದ್ದಾಳ, ನಿಜವಾಗ್ಲೂ ಆ ಮಂತ್ರ ನಿಮ್ಮಲ್ಲಿ ಉಪದೇಶ ಆಗಿದೆಯಾ ಅನ್ನೋದಕ್ಕೆ ಯಾವ ಕಾಲಕ್ಕೂ ಯಾರಿಗೂ ಜಾತಿ ಮತ ಭೇದವನ್ನು ಅವಳು ಕೇಳೋಲ್ಲ. ಅವಳು ಕೇಳೋದು ಈ ಔಪಾಸನೆ ಮಾಡಿರತಕ್ಕಂಥವರು ನಿಜವಾದರೂ ಶ್ರದ್ಧಾಭಕ್ತಿಪೂರ್ವಕವಾಗಿ ನಿಸ್ವಾರ್ಥೆಯಾಗಿ ಲೋಕಕ್ಕೋಸ್ಕರ ಬೇರೆಯವರಿಗೋಸ್ಕರ ತಮ್ಮ ಎಲ್ಲ ಹಿತಶಕ್ತಿಯಾಗಿರ್ತಕ್ಕಂಥ ಬಂಧು ವರ್ಗದವರಿಗೋಸ್ಕರ ಕುಟುಂಬಕ್ಕೋಸ್ಕರ ತನ್ನ ಸ್ವಾರ್ಥವನ್ನು ಬಿಟ್ಟು ನಿಸ್ವಾರ್ಥ ಸೇವೆಯನ್ನು ಮಾಡಿದರೆ ಮಾತ್ರ ಅವಳು ಬಂದು ಹೋಗೋದಕ್ಕೆ ನೀವು ನೋಡಬಹುದು. ಅವಳಿಗಿರ್ತಕ್ಕಂಥ ಆ ಅಜ್ಜಿಯ ವಯಸ್ಸನಾದ ಕಾಲಿರುತ್ತಲ್ಲ, ಆ ಕಾಲು ನಿಮ್ಮ ಮನೆಯೊಳಗೆ ರಕ್ತಪಾದವಾಗಿ ಖಂಡಿತವಾಗ್ಲೂ ಸತ್ಯವಾಗಿ ಒಂದು ಪಾದ ಸಿಗತ್ತೆ. ಇಂಥ ಒಂದು ಪಾದ ಆ ದೇವರ ಮನೆಯ ಒಳಗೆ ನಿಮಗೆ ಪ್ರವೇಶ ಮಾಡಿ ತಾನೇ ತಗೊಂಡಿರ್ತಾಳೆ ಆ ಸ್ವೀಕರಣೆ ಹವಿಸ್ಸು. ಆ ದಿನ ನಿಮಗೆ ರಾತ್ರಿಯಲ್ಲಿ ಜಪ ತಪ ಯಜ್ಞ ಸ್ವರೂಪವಾಗಿ ಪೂರ್ಣ ಫಲವನ್ನು ಅವಳ ಅಪೇಕ್ಷೆ ಮಾರ್ಗದಲ್ಲಿ ಕೊಡ್ತಾಳೆ. ಅಂತಹ ಒಂದು ಕಾಳರಾತ್ರಿ ನಿಮ್ಮ ಮನೆಗೆ ಬರಬೇಕು ಅಂದರೆ ಸಾಧನೆ ಬಹಳ ಬೇಕು. ಆ ಸಾಧನೆ ಮಾಡೋಕ್ಕೆ ಸಾಕಷ್ಟು ಜನ ಪ್ರಯತ್ನ ಪಡೋಕ್ಕೆ ಖಂಡಿತವಾಗ್ಲೂ ತಪ್ಪಿಲ್ಲ. ಆದರೆ ಮೂಲ ಬಾಲ ಮಂತ್ರ ಫಸ್ಟ್ ಯಾರ ಹತ್ರ ಆದರೂ ಉಪಾಸನೆ ಮಾಡಿ ಲಲಿತಾ ಸಹಸ್ರನಾಮವನ್ನು 1008 ಸಲ ಹೇಳ್ಕೊಂಡಾಗಿರಬೇಕು. ತದನಂತರ 16 ಸಲ ದೇವಿ ತ್ರಿಶತಿಯನ್ನು ಅಮಾವಾಸ್ಯೆ ಅಥವಾ ಪೌರ್ಣಮಿ ದಿವಸ ಮಾತ್ರ ಹೇಳಿ 16 ಸಲ ಆಗಿರಬೇಕು. ಅದಾದ ಮೇಲೆ ಕಾರ್ತಿವೀರಾರ್ಜುನ ಸ್ಮರಣೆ ಮಾಡಿಕೊಂಡಾಗ ಕಾರ್ತಿವೀರಾರ್ಜುನ ಮೂಲ ಮಂತ್ರ ಹೇಳಿದ ಮೇಲೆ 16 ಸರಿ ಗಾಯತ್ರಿ ಜಪವನ್ನು ಅಂದರೆ ಗಾಯತ್ರಿ ಔಪಾಸನೆಯಲ್ಲಿ ದೇವರುಗಳನ್ನು ನಮಸ್ಕಾರ ಮಾಡಿಕೊಂಡ್ರೆ ನಿಮ್ಮ ಮನೆಗೆ ಆ ಕಾಲರಾತ್ರಿ ಬಂದೇ ಬರ್ತಾಳೆ. ಇಷ್ಟು ಮಟ್ಟಿಗೆ ನೀವು ದೊಡ್ಡದಾಗಿರೋ ಇಂಥ ಒಂದು ಔಪಾಸನೆನ ಮಾಡು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ನಿಮ್ಮ ಮನೆ ರಕ್ಷಣೆಗೋಸ್ಕರ ಆ ಬಲಿಹರಣವಾದರೂ ಕಾಲರಾತ್ರಿಗೆ ಕೊಟ್ಟಾಗ ಖಂಡಿತವಾಗ್ಲೂ ಅಲ್ಲಿರ್ತಕ್ಕಂಥ ಅಷ್ಟೂ ಫಲಗಳು 50% ಆದರೂ ನಿಮ್ಮ ಮನೇಲಿ ಖಂಡಿತವಾಗ್ಲೂ ರಕ್ಷಣೆ ಕೊಡ್ತಾಳೆ. ಪೂರ್ತಿ ರಕ್ಷಣೆ ಅಂದರೆ ಉಪಾಸನೆ ಮಾಡಲೇಬೇಕು. ಅದಕ್ಕೆ ಎಲ್ಲರಿಗೂ ಆಗುವಂಥವ್ರಿಗೆ ಮಾಡಿ, ಆಗದಿದ್ದವ್ರು ತಲೆ ಕೆಡಿಸ್ಕೋಬೇಡಿ. ಆದರೆ ಕೆಟ್ಟ ದುರ್ಜನ ಸಹವಾಸ ಅಥವಾ ಕೆಟ್ಟ ಬುದ್ಧಿಗಳನ್ನು ಬಿಡಿ ಅಂತ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ. ಲೋಕವೆಲ್ಲ ಸುಭಿಕ್ಷವಾಗಿರೋಕ್ಕೆ ಪ್ರತಿದಿನ ಇವತ್ತಿನ ದಿವಸ ಧೂಮಾವತಿಯನ್ನು ಸ್ಮರಣೆ ಮಾಡ್ಕೊಂಡ್ವಿ. ಬಹಳ ಸಂತೋಷ. ಸಪ್ತಮಿಯಾದ ತೆಗೆದಿನ ಪರಿವರ್ತನೆ ಮಾಡ್ಕೊಳ್ತಕ್ಕಂಥ 3 ದೇವಿಗಳ ಸ್ಮರಣೆ ಇವತ್ತು. ತ್ರಿಕಾಲಗಳಾಗಿರ್ತಕ್ಕಂಥ ಕಾಳರಾತ್ರಿಯ ಹೆಸರಲ್ಲೊಂದು ಧೂಮಾವತಿನೇ ಮೂಲದೇವಿ. ಇವಳಿಗೆ ಇನ್ನೊಂದು ನಾಮಕರಣ ಬಗುಳಾಮುಖಿ. ಆದರೆ ಬಗುಳಾಮುಖಿಯ ಇನ್ನೊಂದು ಅವತಾರ ಕೊನೆಯ ಭಾಗದಲ್ಲಿ ಬರ್ತಾಳೆ. ಅದರ ವಿಚಾರ ಕೂಡ ತಿಳಿಸ್ತೀವಿ. ಇಂಥ ಒಂದು ಕಥಾಮಾಲಿಕದಲ್ಲಿ ಬ್ರಹ್ಮ ವರ್ಚಸ್ಸಲ್ಲಿ ಆ ರುದ್ರದೇವನಿಗೆ, ವರ್ಣದೇವನಿಗೆ, ವಾಯು ಅನುಗ್ರಹವನ್ನು ಕೊಡ್ತಕ್ಕಂಥ ನಮ್ಮಲ್ಲಿರ್ತಕ್ಕಂಥ ನಿರುತಿ ದೇವಿಗೆ ಮತ್ತು ಯಮದೂತನಿಗಾಗಿರ್ತಕ್ಕಂಥ ಯಮಧರ್ಮನಿಗೆ ಧರ್ಮವನ್ನು ಉಳಿಸ ಈ 4 ದೇವರುಗಳು ಏನೇನೂ ಮೃತ್ಯುವನ್ನು ಕೊಟ್ಟಿದ್ದಾರೆ. ಇವರಿಗೆಲ್ಲರಿಗೂ ಕ್ಷಮಾಲೋಚನೆಯನ್ನು ಕೇಳ್ಕೊಳ್ಳೋಣ. ನಿಮ್ಮೆಲ್ಲರ ಪ್ರಕಾರವಾಗಿ ಜಗನ್ಮಾತೆಯನ್ನು ಪ್ರಾರ್ಥನೆ ಮಾಡಿ ನಾವು ಹೇಳಬೇಕಾದ ಇವತ್ತೇನು ಅಂತ ಎಲ್ರಿಗೂ ಗೊತ್ತೇ ಗೊತ್ತು. ಹೇಳೋಣ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಗುರುಜಿ, ಸಪ್ತಮಿ ದಿನವಾದ ಇಂದು ಯಾವ ದೇವಿ ಅಂತ ತಿಳಿಸ್ಕೊಟ್ರಿ, ಅವಳನ್ನ ಸ್ಮರಿಸೋದು ಹೇಗೆ ಅಂತ ಕೂಡ ತಿಳಿಸ್ಕೊಟ್ರಿ, ಅವಳು ನಮ್ಮನ್ನ ಸಂರಕ್ಷಣೆ ಮಾಡ್ತಾಳೆ ಅಂತ ಕೂಡ ಹೇಳಿದ್ದೀರಾ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು ಗುರುಜಿ. ವೀಕ್ಷಕರೇ, ಎಂದಿನಂತೆ ನವರಾತ್ರಿ ಪ್ರಯುಕ್ತ ನಾಳೆ ಸರಿಯಾಗಿ 8:30ಕ್ಕೆ ನಾವು ಹಾಜರಾಗ್ತೀವಿ ಅಂತ ಹೇಳ್ತಾ ಹೋಗಿ ಬರ್ತೀವಿ. ನಮಸ್ಕಾರ.